ಬಾಲಕಿಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ ಅತ್ಯಾಚಾರ ಮಾಡಿರೋ ಆರೋಪ ಇದೆ. ಚಾಕ್ಲೇಟ್ನಲ್ಲಿ ಮತ್ತು ಬರೋ ಔಷಧಿ ಹಾಕಿ ರೇಪ್ ಮಾಡಿದ್ರ ಅನ್ನೋ ಪ್ರಶ್ನೆ ಇದೆ. ಬಾಲಕಿಯೋರ್ವಳಿಗೆ ಚಾಕ್ಲೇಟ್ ನೀಡಿ ಅತ್ಯಾಚಾರ ನಡೆಸಿರೋ ಆರೋಪ. ಚಾಕ್ಲೇಟ್ನಲ್ಲಿ ಮತ್ತು ಬರೋ ಔಷಧಿ ಹಾಕಿ ರೇಪ್ ಮಾಡಿದ್ರ. ಕೊಪ್ಪಳ ಜಿಲ್ಲೆ ಕನಕಗಿರಿ ಪೊಲೀಸರಿಂದ ಓರ್ವನನ್ನ ಬಂಧಿಸಲಾಗಿದೆ. 13 ವರ್ಷದ ಬಾಲಕಿಯ ತಂದೆ ದೂರಿನ ಅನ್ವಯ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದಾನೆ ಮಲ್ಲಪ್ಪ, ಆತನನ್ನ ಈಗ ಬಂಧಿಸಲಾಗಿದೆ. ನಾಚಿಕೆ ಆಗಬೇಕು. 13 ವರ್ಷದ ಹೆಣ್ಮಗು ಚಾಕ್ಲೇಟ್ ಒಳಗಡೆ ಮತ್ತು ಬರಿಸುವಂತಹ ಔಷಧಿಯನ್ನ ಹಾಕಿ ಅತ್ಯಾಚಾರ ಮಾಡಿರೋ ಆರೋಪ ಇದೆ. ಸುಮಾರಿಗೆ 4 ಆರೋಪಿಗಳ ಪೈಕಿ ಒಬ್ಬ ಮಲ್ಲಪ್ಪ ತಂದೆ ಕುಂಟಪ್ಪ ತೊಳಬರು ನಮ್ಮ ಮಗಳನ್ನು ತೆಗೆದುಕೊಂಡು ಅಂಗಡಿ ಹಚ್ಚಿಕೊಂಡು ಬಿಸಿಲಾಯಿಸಿ ಆಕೆಗೆ ಮತ್ತೊಬ್ಬರು ಚಾಕ್ಲೇಟ್ ಅನ್ನು ಕೊಟ್ಟು ಫಸ್ಟ್ ಸ್ಪೆಂಡರ್ ಬೈಕಿನ ಮೇಲೆ ಕರ್ಕೊಂಡು ಹೋಗಿ ಆಮೇಲೆ ಗಾಡಿಯಿಂದ ಇಳಿದು ಬೇರೆ ಹೋಗ್ತಕ್ಕ ಕಾರಿಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಹೋಗಿ ಅತ್ಯಾಚಾರ ಮಾಡಿ ಬಿಟ್ಟಿರ್ತಾರೆ. ಮತ್ತೆ ರೇಪ್ ಮಾಡಿದಂತ ವ್ಯಕ್ತಿ ಒಬ್ಬನೇ, ಆದ್ರೆ ಅವ್ರಿಗೆ ಸಹಕರಿಸಿದಂತ ಇನ್ನೂ 3 ವ್ಯಕ್ತಿಗಳಿದ್ದಾರೆ. ರೇಪ್ ಮಾಡಿದ ಮಲ್ಲಪ್ಪ ತಂದೆ ಕುಂಟಪ್ಪ ತೊಳಬರು, ಅವರಿಗೆ ಸಹಕರಿಸಿದವರು ಭೀಮಪ್ಪ ತಂದೆ ಮಲ್ಲಪ್ಪ, ಹನುಮಂತ ತಂದೆ ಆಮೇಲೆ ಅನ್ವೇಷ್. ಈ 3 ಆರೋಪಿಗಳು ಅವರಿಗೆ ಕುಮ್ಮಕ್ಕ ನೀಡಿರ್ತಾರೆ ರೇಪ್ ಮಾಡೋದಕ್ಕೆ. ಹಾಗಾಗಿ ಎಲ್ಲ ನಮ್ಮ ಪೊಲೀಸ್ ಮಹಾನಿರೀಕ್ಷಕರ ಕೇಳಿಕೊಳ್ಳೋದೇನೆಂದರೆ ನಮಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ರಾತ್ರಿ 8:30 ಸುಮಾರಿಗೆ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು, ಅಪ್ರಾಪ್ತ ವಯಸ್ಸಿನ ಬಾಲಕಿ ಅವ್ರ ತಂದೆ ಕೊಟ್ಟಂತಹ ಪ್ರಕರಣ ಮೇಲೆ ಒಂದು ಪ್ರಕರಣ ದಾಖಲಾಗಿದ್ದು, ಅವರು ಸುಮಾರು ಮೊನ್ನೆ ದಿನ ರಾತ್ರಿ 8 ರಿಂದ 10 ಗಂಟೆ ಒಳಗಡೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಸೆಕ್ಸುವಲಿ ಅಬ್ಯೂಸ್ ಮಾಡಿದಾರ ಅಂತ ಹೇಳಿ ಕೊಟ್ಟಂತ ದೂರಿನ ಮೇರೆಗೆ ನಾವು ಕನಕಗಿರಿ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡು ಅವರು ಕೊಟ್ಟಂತ ಅಕ್ಯೂಸ್ಡ್ ಮಲ್ಲಪ್ಪ ತೋಳದ್ ಅಂತ ಹೇಳಿ, ಇವರು 37 ವರ್ಷದವರು. ಅವ್ರಿಗೂ ನಾವು ಆಲ್ರೆಡಿ ಸೆಕ್ಯೂರ್ ಮಾಡ್ಕೊಂಡಿದೀವಿ. ಸೆಕ್ಯೂರ್ ಮಾಡಿಬಿಟ್ಟು ಮುಂದಿಂದು ಮೆಡಿಕಲ್ ಟ್ರೀಟ್ಮೆಂಟ್ ಹಾಗೂ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಮುಂದಿನ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಪ್ರಕರಣ ದಾಖಲಾಗಿದ್ದು, ಪೋಕ್ಸೋ ಪ್ರಕರಣ ದಾಖಲಾಗಿದ್ದು.